ಎಲ್ರಿಗೂ ನಮಸ್ಕಾರ, ಚೆನ್ನಾಗಿದ್ದೀರಾ? ಮೊದಲನೇದಾಗಿ ನಮ್ಮೂರಿಗೆ ಬಂದಿರೋ ಸತ್ಯದೇವ್ ಅವ್ರಿಗೆ ವೆಲ್ಕಮ್ ಟು ಬೆಂಗಳೂರು ಸರ್. ನಾನು ಈ ಸಿನಿಮಾನ ಆಲ್ರೆಡಿ ನೋಡಿದ್ದೀನಿ. ಹೌದು, ನಾನು ಈ ಸಿನಿಮಾನ ಆಲ್ರೆಡಿ ನೋಡಿದ್ದೀನಿ. ಸೊ ನಾನು ತುಂಬ ಕಾನ್ಫಿಡೆಂಟಾಗಿ ಹೇಳ್ತೀನಿ, ತುಂಬ ಚೆನ್ನಾಗಿದೆ ಸಿನಿಮಾ. ಫಸ್ಟ್ ಆಫ್ ಆಲ್ ಆ ಡೈರೆಕ್ಟರ್ ಅವ್ರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು. ಇಟ್ಸ್ ಅ ವೆರಿ ಬ್ರಿಲಿಯಂಟ್ ಸ್ಕ್ರಿಪ್ಟ್. ನೀವು ಒಂದು ನಿಮಿಷ ಆ ಕಡೆ ನೋಡಿದ್ರೆ ಏನೋ ಮಿಸ್ ಆಗೋಯ್ತಲ್ಲ ಅಂತ ಆ ಥರ ಒಂದು ಸ್ಕ್ರಿಪ್ಟ್ ಇದು. ಮತ್ತು ಎಲ್ಲನೂ ಅಷ್ಟೇ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಒಬ್ಬ ಕಾಮನ್ ಮ್ಯಾನ್ ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ತುಂಬ ಒಳ್ಳೆಯ ಒಂದು ಥ್ರಿಲ್ಲರ್ ಸಿನಿಮಾ ಇದು. ಆಮೇಲೆ ಇನ್ನು ನಾವು ಅನ್ಕೋತೀವಲ್ಲ, ಈಗ ನೆಕ್ಸ್ಟ್ ಇದಾಗುತ್ತೆ, ಈಗ ನೋಡು ನೆಕ್ಸ್ಟ್ ಇದಾಗುತ್ತೆ ಅಂತ, ಅದು ಯಾವುದೂ ಆಗಲ್ಲ. ಆ ಥರದ ಸಿನಿಮಾ ಇದು. ಮತ್ತು ಪರ್ಫಾರ್ಮೆನ್ಸ್ ಅಂತ ಬಂದರೆ ಮೊದಲು ನಮ್ಮ ಊರಿಗೆ ಅತಿಥಿ ಇವ್ರ ಬಗ್ಗೆ ಹೇಳ್ತೀನಿ. ಸತ್ಯದೇವರು ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರ. ನಾನು ಮೊದಲಿಂದ ಕೂಡ ನಿಮ್ಮ ಅಭಿಮಾನಿಗಳು. ಮುಂಚೆ ಒಂದೆರಡು ಸಿನಿಮಾಗಳನ್ನ ನೋಡಿದ್ದೆ. ತುಂಬ ಚೆನ್ನಾಗಿ ನಟನೆ ಮಾಡಿದ್ದೀರ ಸರ್ ಈ ಸಿನಿಮಾದಲ್ಲೂ. ಬ್ರಿಲಿಯಂಟ್. ಮತ್ತು ನಮ್ಮ ಮನೆ ಮಗ ಸೂಪರ್ ಸ್ಟಾರ್ ಡಾಲಿ. ಈ ಸಿನಿಮಾದಲ್ಲಿ ಈಗ ನೀವು ಡಾಲಿ ನೋಡಿದ್ದೀರಲ್ವ ಟಗರಲ್ಲಿ, ಅದರಲ್ಲಿ ಹೆಂಗೆ RX ಬ್ಲಡ್ಡು, ಒಂದು ಕೈಯಲ್ಲಿ ಕತ್ತಿ, ಹಿಂಗೆ ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಬೆಂಟ್ಲೆ ಕಾರು, ಒಂದು ಸೂಟು, ಬಟ್ ಸ್ವ್ಯಾಗ್ ಅದು. ಸೊ ಈ ಡಾಲಿ ಬೇರೆ, ಆ ಡಾಲಿ ಬೇರೆ. ಸೊ ಆ ಥರ ಒಂದು ಡಾಲಿನ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ಸಿನಿಮಾ ನೋಡಿ, ಚೆನ್ನಾಗಿದೆ ಅಷ್ಟೇ. ಅದೇ ಇದೇ ಖುಷಿಯಲ್ಲಿ ಇನ್ನೊಂದು ಪ್ರಶ್ನೆ. ಮತ್ತು ನಮ್ಮ ಅಮೃತ ಇದ್ದಾರೆ, ತುಂಬ ನೋಡಿ. ಅಮೃತ ಭಯ ಪಟ್ಕೊಂಡು ಹೇಳಿದ್ರಲ್ಲ ನೀವು ಅದನ್ನ, ಅಮೃತ ಹೋಗ್ತಾರೆ ಅಂತ. ಆಮೇಲೆ ಯಾಕೋ ನನ್ನ ಬಗ್ಗೆ ಹೇಳಿಲ್ಲ ಅಂತಂದ್ರೆ ಕರೆಕ್ಟ್ ಪಾಯಿಂಟ್. ಅದು ಹೆಣ್ಮಕ್ಳು ಯಾಕೆ ಸುಮ್ಮನೆ ಅಲ್ವಾ? ಹೌದು. ಓಕೆ, ಸೊ ಆಕ್ಚುಲಿ ಅದೇ ಸಿನಿಮಾ ನೋಡಿದ್ರಿ ಅಂತ ಹೇಳಿದ್ರಿ ಅಲ್ವಾ ನೀವು. ನಮಗೋಸ್ಕರ ಯಾವ್ದಾದ್ರು ಒಂದೇ ಒಂದು ಸೀಕ್ರೆಟ್, ಒಂದೇ ಒಂದು ಡೈಲಾಗ್. ಏನ್ ಡೈಲಾಗ್ ಎಲ್ಲ, ಆಮೇಲೆ ಡೈಲಾಗ್ ಅಂದ್ರೆ ಡಬ್ಬಿಂಗ್ ಹೇಳಲೇಬೇಕು. ಎಲ್ಲ ದಯವಿಟ್ಟು ಇಲ್ಲಿ ಕನ್ನಡಿಗರೆಲ್ಲ ಕನ್ನಡದಲ್ಲೇ ಸಿನಿಮಾ ನೋಡಿ. ತುಂಬ ಚೆನ್ನಾಗಿ ಡಬ್ ಆಗಿದೆ ಸಿನಿಮಾ. ಇದು ಕನ್ನಡದ್ದೇನೋ ಸಿನಿಮಾ ಅನ್ನೋಷ್ಟು ಚೆನ್ನಾಗಿದೆ ಕನ್ನಡ ಡಬ್ಬಿಂಗು. ಸೊ ಪೂರ್ಣ ಈ ನಮ್ಮ ಸತ್ಯದೇವ್ ಅವ್ರ ಪಾತ್ರಕ್ಕೆ ಡಬ್ ಮಾಡಿದ್ದಾರೆ. ತುಂಬ ಕನ್ನಡದಲ್ಲಿ ನೋಡಿ. ಆಮೇಲೆ ಅವ್ರು ಹೇಳ್ದಂಗೆ ಆ ಥರ ಏನೂ ಬಿಟ್ಕೊಡಲ್ಲ, ಯಾಕಂದರೆ ಇದು ಸಸ್ಪೆನ್ಸ್ ಸಿನಿಮಾ. ನಾನು ಹೇಳ್ಬಿಟ್ರೆ ನಿಮಗೆಲ್ಲ ಅಯ್ಯೋ ಹಿಂಗಾಗುತ್ತೆ ಬಿಡು ಅನ್ನೋ ಥರ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಲಕ್ ಫೇವರ್ಸ್ ದ ಬ್ರೇವ್ ಅಂತ ಇದೆ. ನಾನು ಇಡೀ ಟ್ರೈಲರ್ಲಿದೆ ಲಕ್ ಫೇವರ್ಸ್ ದ ಬ್ರೇವ್ ಅಂತ. ಬಟ್ ಆಲ್ಸೋ ಲಕ್ ಫೇವರ್ಸ್ ಹಾರ್ಡ್ ವರ್ಕ್. ಈ ಸಿನಿಮಾದಲ್ಲಿ ಆ ಹಾರ್ಡ್ ವರ್ಕ್ ಇದೆ. ಸೊ ಡೆಫಿನೆಟ್ ಆಗಿ ಈ ಸಿನಿಮಾ ಹಿಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಮಾಲ್ ಆಫ್ ಏಷ್ಯಾ ಅವರ ಕಡೆಯಿಂದ ಒಂದು ಪ್ರೀತಿಯ ಬೊಕ್ಕೆ ನಿಮಗೆ. ಆ್ಯಂಡ್ ಆಫ್ಕೋರ್ಸ್ ನಿಮ್ಮ ಸಿನಿಮಾ ಬಗ್ಗೆ ಕೂಡ ನಾವು ಮಾತಾಡಬೇಕು. ಸೊ ದಯವಿಟ್ಟು ನಿಮ್ಮ ಸಿನಿಮಾ ಬಗ್ಗೆ ಕೂಡ ಹೇಳಿಬಿಡಿ. ನನ್ನ ಸಿನಿಮಾ ವಿದ್ಯಾಪತಿ ಅಂತ ನೆಕ್ಸ್ಟು ಡಾಲಿ ಪ್ರೊಡಕ್ಷನಲ್ಲಿ ಬರ್ತಾ ಇದೆ. ಅದು ಕೂಡ ಒಂದು ಮಜ್ಜುವಾಗಿರೋ ಸಿನಿಮಾ. ಫಸ್ಟಿಂದ ಕೊನೆವರೆಗೂ ನಿಮ್ಮನ್ನು ತುಂಬ ಚೆನ್ನಾಗಿ ನಗಿಸ್ತೀವಿ ಆ ಸಿನಿಮಾದಲ್ಲಿ. ಇಲ್ಲಿ ಸೈಡ್ ನಮ್ದೊಂದು ಸಿನಿಮಾ ಹೇಳ್ಬಿಟ್ಟೆ. ಈಗ ಸದ್ಯಕ್ಕೆ ಈ ಸಿನಿಮಾ ಬಗ್ಗೆ ಮಾತ್ರ ಮಾತಾಡೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.